ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಷ್ಯಾ ಮತ್ತು ಉಕ್ರೇನ್ ಸಂಘರ್ಷದ ಸಮಯದಲ್ಲಿ ಭಾರತ ಏನೇ ತಟಸ್ಥ ನಿಲುವನ್ನು ಅನುಸರಿಸಿದ್ರು, ಅಮೆರಿಕದ ಬೆಂಬಲಕ್ಕೆ ಭಾರತ ಸಂಪೂರ್ಣವಾಗಿ ನಿಲ್ಲದೇ ಇದ್ರೂ ಕೂಡ ಭಾರತದ ಜೊತೆಗಿನ ಸಂಬಂಧವನ್ನು ಮುಂದುವರಿಸುವ ಮತ್ತು ಎಲ್ಲ ರೀತಿಯಲ್ಲೂ ಭಾರತದ ಬೆನ್ನಿಗೆ ನಿಂತುಕೊಳ್ಳುವ ಸೂಚನೆಯನ್ನ ಅಮೆರಿಕ ಕೊಟ್ಟಿದೆ. ಹಾಗೆ ಭಾರತ ರಷ್ಯಾದಿಂದ ಆಮದು ಮಾಡಿಕೊಳ್ಳೋದಕ್ಕೆ ಹೋಗ್ತಾ ಇರುವ ಕ್ರೂಡ್ ಆಯಿಲ್ ವಿಷಯದಲ್ಲಿ ಕೂಡ ತನ್ನ ನಿಲುವನ್ನು ಅಮೆರಿಕ ಸ್ಪಷ್ಟಪಡಿಸಿದೆ. ಅಷ್ಟೇ ಅಲ್ಲ, ಮಿಸೈಲ್ ಮಿಸ್ಫೈರ್ಗೆ ಸಂಬಂಧಿಸಿದ ವಿಷಯದಲ್ಲೂ ಭಾರತದ ಬೆನ್ನಿಗೆ ಅಮೆರಿಕ ನಿಂತಿದ್ದು ಅದು ಕೇವಲ ಅಪಘಾತ ಅನ್ನೋ ಭಾರತದ ನಿಲುವನ್ನ ಅಮೆರಿಕ ಸಮರ್ಥಿಸಿದೆ. ಹಾಗಾದ್ರೆ ರಷ್ಯಾದಿಂದ ಭಾರತ ಆಮದು ಮಾಡಿಕೊಳ್ಳುವ ಕಚ್ಚಾ ತೈಲಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕದ ನಿಲುವೇನು? ಭಾರತ ಎಷ್ಟು ತೈಲವನ್ನ ರಷ್ಯಾದಿಂದ ಆಮದು ಮಾಡಿಕೊಳ್ಳಲಿದೆ ಮತ್ತು ಯುದ್ಧದ ಸಂದರ್ಭದಲ್ಲಿ ರಷ್ಯಾ ಅದನ್ನ ಹೇಗೆ ಭಾರತಕ್ಕೆ ಕಳುಹಿಸಿಕೊಡುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನಿಲ್ಲಿ ನೋಡೋಣ. ಗೆಳೆಯರೆ, ಯುಕ್ರೇನ್ ಮತ್ತು ರಷ್ಯಾದ ನಡುವಿನ ಸಂಘರ್ಷ ತೀವ್ರವಾಗ್ತಾ ಹೋಗ್ತಾ ಇದೆ. ಆದರೂ ಅಮೆರಿಕ ಹಾಗೂ ನ್ಯಾಟೋ ಕೂಟ ಇಲ್ಲಿ ರಷ್ಯಾದ ವಿರುದ್ಧ ಯುದ್ಧಕ್ಕೆ ನಿಲ್ಲುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬದಲಿಗೆ ಈ ಸಂದರ್ಭದಲ್ಲೂ ಅಮೆರಿಕದ ಕಣ್ಣು ಚೈನಾದ ಮೇಲೆ ಇದ್ದಂತೆ ಕಾಣ್ತಾ ಇದೆ. ಚೈನಾ ಒಂದೇ ಒಂದು ತಪ್ಪು ಮಾಡಿದರೂ ಸಾಕು, ಅದರ ಮೇಲೆ ಮುರುಕೊಂಡು ಬೀಳೋದಕ್ಕೆ, ನಿರ್ಬಂಧಗಳನ್ನು ಹೇರೋದಕ್ಕೆ ಮತ್ತು ಚೈನಾದ ಗಡಿಯಲ್ಲಿ ಸಂಘರ್ಷವನ್ನುಂಟು ಮಾಡಿ ಚೈನಾದ ಆರ್ಥಿಕತೆಯ ಮೇಲೆ ಕೂಡ ಪ್ರಹಾರ ಮಾಡೋದಕ್ಕೆ ಅಮೆರಿಕ ಸಿದ್ಧವಾಗಿ ಕೂತಿರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ. ಹೀಗಾಗಿನೇ ತೈವಾನ್ ಅನ್ನು ಚೈನಾದ ಭಾಗವನ್ನಾಗಿ ಗುರುತಿಸುವ ಮ್ಯಾಪ್ಗಳನ್ನು ಅಮೆರಿಕ ಬ್ಯಾನ್ ಮಾಡಿದೆ. ಈ ಮೂಲಕ ತೈವಾನ್ ಯಾವುದೇ ಕಾರಣಕ್ಕೂ ಚೈನಾದ ಭಾಗ ಅಲ್ಲ, ಅದು ಪ್ರತ್ಯೇಕ ದೇಶ ಅನ್ನೋ ಸಂದೇಶವನ್ನು ಕೊಡ್ತಾ ಚೈನಾನ ಕೆಣಕೋದಿಕ್ಕೆ ಸಣ್ಣದೊಂದು ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಇದೆ. ಮತ್ತೊಂದು ಕಡೆ ಭಾರತ ಅಮೆರಿಕದ ಯಾವ ಬೇಡಿಕೆಗಳನ್ನು ಈಡೇರಿಸದೆ ರಷ್ಯಾದ ವಿಷಯದಲ್ಲಿ ತಟಸ್ಥ ನೀತಿಯನ್ನ ಅನುಸರಿಸುತ್ತಲೇ ಬರ್ತಾ ಇದೆ. ಇದು ಒಂದು ಕಡೆ ರಷ್ಯಾಗೆ ಸಂತೋಷವನ್ನುಂಟು ಮಾಡ್ತಾ ಇದ್ರೆ ಅಮೆರಿಕ ಹಾಗೂ ಪಾಶ್ಚಾತ್ಯ ದೇಶಗಳಿಗೆ ಒಂದಷ್ಟು ಇರುಸು ಮುರುಸನ್ನು ಉಂಟು ಮಾಡ್ತಾ ಇದೆ. ಈ ಮಧ್ಯೆ ರಷ್ಯಾ ತನ್ನ ತೈಲವನ್ನು ಭಾರತಕ್ಕೆ ಮಾರಾಟ ಮಾಡೋದಕ್ಕೆ ಆಸಕ್ತಿಯನ್ನು ತೋರಿಸಿದ್ದು 25% 27% ಡಿಸ್ಕೌಂಟ್ ಅನ್ನು ಕೂಡ ಪ್ರಕಟಿಸಿತ್ತು. ಯುದ್ಧದ ಕಾರಣದಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರ್ತಾ ಇರೋದ್ರಿಂದ ರಷ್ಯಾ ಕೊಟ್ಟ ಈ ಆಫರ್ ಭಾರತಕ್ಕೂ ಸಾಕಷ್ಟು ಅನುಕೂಲವನ್ನು ಮಾಡಲಿತ್ತು. ಹೀಗಾಗಿ ಭಾರತ ಇದನ್ನು ಒಪ್ಪಿಕೊಂಡಿದೆ. ರಷ್ಯಾದಿಂದ ತೈಲ ಖರೀದಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದರೆ ಭಾರತದ ಈ ನಿರ್ಧಾರವನ್ನ ಅಮೆರಿಕ ಹೇಗೆ ಸ್ವೀಕರಿಸಲಿದೆ ಅನ್ನೋದು ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣವಾಗಿದ್ದ ವಿಷಯ. ಇಲ್ಲಿ ಏನಾಗ್ತಿದೆ ಅಂದ್ರೆ, ಭಾರತ ತನಗೆ ಬೇಕಾದ ಇಂಧನದ 85% ಜಗತ್ತಿನ ನಾನಾ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಕಳೆದ ವರ್ಷ ಅಂದ್ರೆ 2020-21ರಲ್ಲಿ ಚೈನಾ ವೈರಾಣುವಿನ ಸಂಕಷ್ಟ ಹಾಗೂ ಲಾಕ್ಡೌನ್ಗಳ ನಡುವೆನೂ ನಾವು ಸುಮಾರು 196.5 ಮಿಲಿಯನ್ ಟನ್ನಷ್ಟು ಕ್ರೂಡ್ ಆಯಿಲ್ ಅನ್ನ ಜಗತ್ತಿನ ನಾನಾ ದೇಶಗಳಿಂದ ಆಮದು ಮಾಡಿಕೊಂಡ್ವಿ. ನಮಗೆ ಪ್ರತಿ ವರ್ಷ 227 ಮಿಲಿಯನ್ ಟನ್ ಅಷ್ಟು ಕ್ರೂಡ್ ಆಯಿಲ್ ಬೇಕಾಗುತ್ತೆ. ಅದರ ಮೇಲೆ ಭಾರತ ಸುಮಾರು $100 ಬಿಲಿಯನ್ ಹೆಚ್ಚು ಹಣವನ್ನು ಖರ್ಚು ಮಾಡುತ್ತೆ. ಇಂಥ ಸಂದರ್ಭದಲ್ಲಿ ಯುದ್ಧದ ಕಾರಣದಿಂದ ಕ್ರೂಡ್ ಆಯಿಲ್ ಬೆಲೆ ಏರಿಕೆ ಆದರೆ ಭಾರತದ ಬೊಕ್ಕಸದ ಮೇಲೆ ಭಯಾನಕವಾದ ಹೊಡೆತ ಬೀಳುತ್ತೆ. ಹೀಗಾಗಿ ರಷ್ಯಾ 25% ಡಿಸ್ಕೌಂಟ್ ಬೆಲೆಯಲ್ಲಿ ತೈಲವನ್ನು ಭಾರತಕ್ಕೆ ಕೊಡುತ್ತೆ ಅಂದ್ರೆ ಅದು ಭಾರತದ ದೃಷ್ಟಿಯಿಂದ ಖಂಡಿತ ಲಾಭದಾಯಕ ಅನ್ನಿಸ್ಕೊಳ್ಳುತ್ತೆ. ಇನ್ನು ರಷ್ಯಾದ ತೈಲೋತ್ಪಾದನಾ ಕಂಪನಿಯಲ್ಲಿ ಭಾರತದ ಆಯಿಲ್ ಕಾರ್ಪೊರೇಷನ್ ಕೂಡ 20% ಪಾಲುದಾರಿಕೆಯನ್ನು ಹೊಂದಿದೆ. ಆದರೆ ಯುದ್ಧದ ಸಮಯದಲ್ಲಿ ಭಾರತಕ್ಕೆ ರಷ್ಯಾ ಹೇಗೆ ತೈಲವನ್ನು ಸರಬರಾಜು ಮಾಡುತ್ತೆ ಅನ್ನೋದು ಇಲ್ಲಿ ಉದ್ಭವವಾಗಿದ್ದ ದೊಡ್ಡ ಪ್ರಶ್ನೆ. ಯಾಕೆಂದ್ರೆ ಯುದ್ಧಗ್ರಸ್ತ ಪ್ರದೇಶಗಳಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು. ಯಾವುದೇ ಅಂತಾರಾಷ್ಟ್ರೀಯ ವಿಮಾ ಸಂಸ್ಥೆಗಳು ಕೂಡ ಯುದ್ಧ ಪೀಡಿತ ಪ್ರದೇಶಗಳಿಂದ ಬರುವ ಸರಕು ಸಾಗಾಣಿಕೆ ವಿಮಾನ ಹಾಗೂ ಹಡಗುಗಳಿಗೆ ವಿಮೆಯನ್ನ ಕೊಡೋದಿಲ್ಲ. ಹೀಗಾಗಿ ಏನಾದರೂ ಅನಾಹುತ ಸಂಭವಿಸಿದ್ರೆ ತೈಲ ತರಿಸಿಕೊಳ್ಳುವ ಸಂಸ್ಥೆ ಅದರ ನಷ್ಟವನ್ನ ಅನುಭವಿಸಬೇಕಾಗಿ ಬರುತ್ತೆ. ಇದು ಸಂಭಾವ್ಯ ಅಲ್ಲ ಅನ್ನೋ ಭಾವನೆ ಇಲ್ಲಿತ್ತು. ಆದರೆ ಈ ಸಮಸ್ಯೆಗೆ ಕೂಡ ರಷ್ಯಾ ಪರಿಹಾರವನ್ನ ಹುಡುಕಿದೆ. ಭಾರತಕ್ಕೆ ರಷ್ಯಾ ಮಾರಾಟ ಮಾಡೋ ತೈಲ ತುಂಬಿದ ಹಡಗುಗಳ ಸಾಗಾಣಿಕೆ ಮತ್ತು ವಿಮೆ ವ್ಯವಸ್ಥೆಯನ್ನ ರಷ್ಯಾನೇ ನೋಡಿಕೊಳ್ಳುತ್ತೆ. ಹೀಗಾಗಿ ಇಲ್ಲಿನ ಖರೀದಿದಾರರಿಗೆ ಯಾವ ರಿಸ್ಕು ಇರೋದಿಲ್ಲ, ಬದಲಿಗೆ ಕಡಿಮೆ ಬೆಲೆಗೆ ತೈಲ ಕೂಡ ಸಿಗುತ್ತೆ. ಇನ್ನು ರಷ್ಯಾದ ಮೇಲೆ ಈಗಾಗಲೇ ಸಾಕಷ್ಟು ಆರ್ಥಿಕ ನಿರ್ಬಂಧಗಳಿವೆ. ರಷ್ಯಾದ ಬ್ಯಾಂಕ್ಗಳ ಮೇಲೆ ಸ್ವಿಫ್ಟ್ ಬ್ಯಾನ್ ಇದೆ. ಡಾಲರ್ ಮೂಲಕ ವ್ಯವಹಾರ ಇಲ್ಲಿ ನಡೆಯೋದಿಲ್ಲ. ಹೀಗಿರುವಾಗ ರಷ್ಯಾದ ತೈಲವನ್ನ ಏನು ಕೊಟ್ಟು ಖರೀದಿ ಮಾಡಬೇಕು? ಇದು ಎರಡನೆಯ ಪ್ರಶ್ನೆ. ಇದನ್ನ ಹೇಗೆ ಮಾಡ್ತಾರೆ ಅನ್ನೋ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿಯನ್ನು ಎರಡೂ ದೇಶಗಳು ಕೊಟ್ಟಿಲ್ಲ. ಆದರೂ ಬಹುಶಃ ಇಲ್ಲಿ ಭಾರತದ ರೂಪಾಯಿಯಲ್ಲೇ ವಿನಿಮಯ ನಡೆಯುವ ಸಾಧ್ಯತೆ ಇರುತ್ತೆ ಮತ್ತು ಇದಕ್ಕಾಗಿ ಪಾಶ್ಚಾತ್ಯ ದೇಶಗಳಲ್ಲಿ ತನ್ನ ಶಾಖೆಯನ್ನ ಹೊಂದಿರದ ಯಾವುದಾದರೂ ಬ್ಯಾಂಕ್ ಅನ್ನ ಆಯ್ಕೆ ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಂತ ಸದ್ಯಕ್ಕೆ ರಷ್ಯಾದಿಂದ ನಾವು ಮಾಡೋ ಈ ವ್ಯಾಪಾರದಿಂದ ಭಾರತಕ್ಕೆ ಏನಾದರೂ ದೊಡ್ಡ ಮಟ್ಟದ ಲಾಭ ಆಗುತ್ತಾ? ಗೆಳೆಯರೆ, ಭಾರತ
ಪ್ರತಿ ವರ್ಷ 227 ಮಿಲಿಯನ್ ಟನ್ನಷ್ಟು ತೈಲವನ್ನ ಆಮದು ಮಾಡಿಕೊಳ್ಳುತ್ತೆ. ಮಧ್ಯಪ್ರಾಚ್ಯ, ಆಫ್ರಿಕಾ, ಯುರೋಪ್, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಹಾಗೂ ಸೌತ್ ಈಸ್ಟ್ ದೇಶಗಳಿಂದ ಭಾರತ ಕ್ರೂಡ್ ಆಯಿಲ್ ಅಂದ್ರೆ ಕಚ್ಚಾ ತೈಲವನ್ನು ತರಿಸಿಕೊಳ್ಳುತ್ತೆ. ಇಲ್ಲಿ ಭಾರತ ಈ ಹಿಂದೆ ಕೂಡ ರಷ್ಯಾದಿಂದ ಹೆಚ್ಚಿನ ಪ್ರಮಾಣದ ಕ್ರೂಡ್ ಆಯಿಲ್ ಅನ್ನು ಖರೀದಿ ಮಾಡ್ತಾ ಇರಲಿಲ್ಲ. ಅದಕ್ಕೆ ಕಾರಣ ರಷ್ಯಾದ ಕ್ರೂಡ್ ಆಯಿಲ್ ಸಂಸ್ಕರಣಾ ಘಟಕಗಳು ಭಾರತದಲ್ಲಿ ಕಡಿಮೆ ಪ್ರಮಾಣದಲ್ಲಿವೆ ಅನ್ನೋದು ಒಂದಾದ್ರೆ, ಅದಕ್ಕಿಂತ ಹೆಚ್ಚಾಗಿ ರಷ್ಯಾದಿಂದ ತೈಲವನ್ನ ಆಮದು ಮಾಡಿಕೊಂಡ್ರೆ ಟ್ರಾನ್ಸ್ಪೋರ್ಟೇಷನ್ ನ ವೆಚ್ಚ ಹೆಚ್ಚಾಗುತ್ತೆ ಅನ್ನೋದು ಎರಡನೇ ಅತಿ ಮುಖ್ಯ ಕಾರಣ. ಇನ್ನು ಈಗ ಕೂಡ ರಷ್ಯಾದಿಂದ ನಾವು ಆಮದು ಮಾಡಿಕೊಳ್ಳೋ ತೈಲದ ಪ್ರಮಾಣ ತುಂಬಾನೇ ಕಡಿಮೆ. ಕಳೆದ ವರ್ಷ ಅಂದ್ರೆ 2021 ಏಪ್ರಿಲ್ ನಿಂದ 22 ಜನವರಿವರೆಗೆ ಭಾರತ ಆಮದು ಮಾಡಿಕೊಂಡ ಒಟ್ಟು ತೈಲ 176 ಮಿಲಿಯನ್ ಟನ್. ಈಗ ರಷ್ಯಾದಿಂದ ಖರೀದಿ ಒಪ್ಪಂದ ಮಾಡ್ಕೊಳ್ತಾ ಇರೋದು ಕೇವಲ 3.5 ಮಿಲಿಯನ್ ಟನ್ ಅಷ್ಟು ಕಚ್ಚಾ ತೈಲ ಅಷ್ಟೇ. ಅಂದ್ರೆ ನಮ್ಮ ಒಟ್ಟು ಆಮದಿನ 1.25% ಕೂಡ ನಾವು ರಷ್ಯಾದಿಂದ ಆಮದು ಮಾಡ್ಕೋತಾ ಇಲ್ಲ. ಒಟ್ಟು 100 ರಿಂದ 108 ಬಿಲಿಯನ್ ಡಾಲರ್ಗೂ ಅಧಿಕ ಪ್ರಮಾಣದ ತೈಲ ಆಮದು ಮಾಡಿಕೊಳ್ಳೋ ಭಾರತ 1 ಬಿಲಿಯನ್ ನಷ್ಟು ವ್ಯಾಪಾರವನ್ನು ಮಾತ್ರ ರಷ್ಯಾದ ಜೊತೆಗೆ ಮಾಡ್ತಾ ಇದೆ. ಹೀಗಾಗಿ ಇದು ಭಾರತದ ತೈಲ ಬೆಲೆಯನ್ನ ಇಳಿಸೋದ್ರಲ್ಲಿ ಅಂಥ ಯಾವ ದೊಡ್ಡ ಸಹಾಯವನ್ನು ಮಾಡದೇ ಇರಬಹುದು. ಆದರೆ ರಷ್ಯಾಗೆ ಮಾತ್ರ ಈ ಸಂದರ್ಭದಲ್ಲಿ ಇದು ನಿಜಕ್ಕೂ ದೊಡ್ಡ ವ್ಯಾಪಾರ ಮತ್ತು ದೊಡ್ಡ ಸಹಾಯನೇ. ಇನ್ನು ಭಾರತ ಈ ನಿರ್ಧಾರವನ್ನು ಕೈಗೊಂಡಾಗ ಅಮೆರಿಕ ಇದನ್ನ ಹೇಗೆ ಸ್ವೀಕರಿಸುತ್ತೆ ಅನ್ನೋ ಕುತೂಹಲ ಪ್ರತಿಯೊಬ್ಬರನ್ನು ಕಾಡ್ತಾ ಇತ್ತು. ಯಾಕೆಂದ್ರೆ ರಷ್ಯಾದ ವಿರುದ್ಧ ವಿಶ್ವಸಂಸ್ಥೆಯಲ್ಲಿ ಮತ ಚಲಾಯಿಸದೆ ದೂರ ಉಳಿದದ್ದು ಸಾಕಷ್ಟು ಅಮೆರಿಕ ಹಾಗೂ ಪಾಶ್ಚಾತ್ಯ ಬೆಂಬಲಿಗರನ್ನ ಕೆರಳಿಸಿದೆ. ಇದನ್ನೇನು ಭಾರತದ ತಟಸ್ಥ ನೀತಿ ಅಂತ ಕರೀಬಹುದು. ಆದರೆ ಈಗ ಅಮೆರಿಕ ರಷ್ಯಾದ ಮೇಲೆ ವ್ಯಾಪಾರ ನಿರ್ಬಂಧ ಹೇರಿದ ಸಂದರ್ಭದಲ್ಲಿ ರಷ್ಯಾದ ತೈಲವನ್ನು ಭಾರತ ಖರೀದಿ ಮಾಡಿದ್ರೆ ಅಮೆರಿಕ ಸುಮ್ಮನೆ ನೋಡ್ತಾ ಕೂತ್ಕೊಳ್ಳುತ್ತಾ? ಇದು ಸಹಜವಾಗಿ ಎಲ್ಲರನ್ನೂ ಕಾಡಿದ್ದ ಕುತೂಹಲ. ಆದರೆ ಇದಕ್ಕೆ ಕೂಡ ಅಮೆರಿಕದ ವೈಟ್ ಹೌಸ್ ತೆರೆ ಎಳೆದಿದೆ. ಈ ಬಗ್ಗೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿರುವ ವೈಟ್ ಹೌಸ್ನ ಮಾಧ್ಯಮ ಕಾರ್ಯದರ್ಶಿ ಸಾಕಿ, ಭಾರತ ರಷ್ಯಾದಿಂದ ತೈಲ ಆಮದು ಮಾಡಿಕೊಂಡ್ರೆ ಅದು ಅಮೆರಿಕದ ನಿರ್ಬಂಧಗಳ ಉಲ್ಲಂಘನೆ ಅನ್ನಿಸ್ಕೊಳ್ಳೋದಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಭಾರತ ಯಾರ ಪರ ನಿಂತ್ಕೊಂಡಿದೆ ಅನ್ನೋದು ಇತಿಹಾಸದ ಪುಟಗಳಲ್ಲಿ ದಾಖಲಾಗುತ್ತೆ ಅಂತ ಹೇಳಿದ್ದಾರೆ. ಭಾರತ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಅದು ದಾಳಿಕೋರ ದೇಶದ ಪರ ನಿಂತ್ಕೊಳ್ಳುತ್ತಾ ಅಥವಾ ದಾಳಿಗೆ ಒಳಗಾದ ಯುಕ್ರೇನ್ನ ಪರ ನಿಂತ್ಕೊಳ್ಳುತ್ತಾ ಅನ್ನೋದನ್ನ ಭಾರತವೇ ನಿರ್ಧರಿಸಬೇಕು ಅಂತ ಸಾಕಿ ಹೇಳಿದ್ದಾರೆ. ಇದು ಒಂದು ಕಡೆ. ಆದರೆ ಮತ್ತೊಂದು ಬೆಳವಣಿಗೆಯಲ್ಲಿ ಭಾರತದ ಮಿಸೈಲ್ ಮಿಸ್ಫೈರ್ಗೆ ಸಂಬಂಧಪಟ್ಟ ಹಾಗೆ ತನಿಖೆಗೆ ಒತ್ತಾಯಿಸಿ ಪಾಕಿಸ್ತಾನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮೊರೆ ಹೋಗ್ತಾ ಇದೆ. ಭದ್ರತಾ ಮಂಡಳಿಯ ಖಾಯಂ ಹಾಗೂ ಶಾಶ್ವತವಲ್ಲದ ಸದಸ್ಯತ್ವವನ್ನು ಹೊಂದಿರುವ ಎಲ್ಲ ದೇಶಗಳಿಗೂ ಪತ್ರ ಬರೆದಿರುವ ಪಾಕಿಸ್ತಾನ ಈ ಬಗ್ಗೆ ತನಗೆ ಬೆಂಬಲವನ್ನು ಕೊಡುವಂತೆ ಕೇಳಿಕೊಂಡಿದೆ. ಆದರೆ ಪಾಕಿಸ್ತಾನದ ಈ ಆರೋಪವನ್ನು ತಳ್ಳಿಹಾಕಿರುವ ಅಮೆರಿಕ ಇದೊಂದು ಆಕಸ್ಮಿಕ ಘಟನೆ ಅಷ್ಟೇ ಹೊರತು ಉದ್ದೇಶಪೂರ್ವಕವಾಗಿ ನಡೆದದ್ದಲ್ಲ ಅಂತ ಹೇಳೋ ಮೂಲಕ ಭಾರತದ ಸಮರ್ಥನೆಗೆ ನಿಂತ್ಕೊಂಡಿದೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂದ್ರೆ ಮಿಸೈಲ್ ಮಿಸ್ಫೈರ್ ಥರದ ಘಟನೆಗಳು ಸಾಮಾನ್ಯವಾಗಿ ತಾಂತ್ರಿಕ ತೊಂದರೆಯ ಕಾರಣದಿಂದ ನಡೀತಾ ಇರುತ್ತವೆ. ಈ ಹಿಂದೆ ರಕ್ಷಣಾತ್ಮಕವಾಗಿ ಅತ್ಯಂತ ಬಲಿಷ್ಠ ರಾಷ್ಟ್ರ ಅನ್ನಿಸ್ಕೊಂಡಿದ್ದ ಅಮೆರಿಕಾದಿಂದ ಕೂಡ ಇಂಥದ್ದೊಂದು ಆಕಸ್ಮಿಕ ಸಂಭವಿಸಿತ್ತು. ತೈವಾನ್ನ ಮಿಸೈಲ್ ಕೂಡ ಹೀಗೆ ಚೈನಾದ ಕಡೆಗೆ ಮಿಸ್ಫೈರ್ ಆಗಿತ್ತು. ಸಿರಿಯಾದಲ್ಲಿ ಕೂಡ ಇಂಥದ್ದೊಂದು ಘಟನೆ ನಡೆದಿತ್ತು. ತಾಂತ್ರಿಕ ತೊಂದರೆಗಳಿಂದಾಗೋ ಘಟನೆಗಳ ವಿಷಯದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಹೊರತು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಭದ್ರತಾ ಮಂಡಳಿಯ ಸಭೆಯಲ್ಲಿ ಚರ್ಚೆಗೆ ಇಡುವ ವಿಷಯ ಖಂಡಿತ ಅಲ್ಲ ಅಂತ ಅಮೆರಿಕ ಅಭಿಪ್ರಾಯಪಟ್ಟಿದೆ. ಹಾಗೇನೆ ಈ ಸಮಸ್ಯೆಯನ್ನು ಭಾರತ ಮತ್ತು ಪಾಕಿಸ್ತಾನಗಳೆರಡೂ ಮಾತುಕತೆಯ ಮೂಲಕ ಬಗೆಹರಿಸಿಕೊಂಡು ಬಿಡಬೇಕು ಅಂತ ಅಮೆರಿಕ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಇನ್ನು ಈ ಬಗ್ಗೆ ಪಾಕಿಸ್ತಾನಕ್ಕೆ ಚೈನಾ ಸಪೋರ್ಟ್ ಮಾಡಲೂಬಹುದು. ಯಾಕೆ ಅಂದ್ರೆ ಅಲ್ಲಿ ಈ ಅಪಘಾತದಿಂದ ಪಾಕಿಸ್ತಾನಕ್ಕೆ ಎಷ್ಟು ಮುಜುಗರ ಅವಮಾನ ಆಗಿದೆಯೋ ಅದಕ್ಕಿಂತ ಹೆಚ್ಚು ಅವಮಾನ ಆಗ್ತಾ ಇರೋದು ಚೈನಾಗೆ. ಯಾಕೆಂದ್ರೆ ಪಾಕಿಸ್ತಾನ ಬಳಸ್ತಾ ಇರೋ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ ಅದು ಚೈನಾಗೆ ಸೇರಿದ್ದು. ಹೀಗಾಗಿ ಚೈನಾಗೆ ಸ್ವಲ್ಪ ಹೆಚ್ಚೇ ಇದರಿಂದ ಮುಜುಗರ ಉಂಟಾಗಿರೋದು ಸುಳ್ಳೇನಲ್ಲ. ಆದರೆ ಇಲ್ಲಿ ಅಮೆರಿಕ ಯಾವುದೇ ಕಾರಣಕ್ಕೂ ಭಾರತವನ್ನು ಬೆಂಬಲಿಸುತ್ತೆ. ಇದಕ್ಕೆ ಕಾರಣ ಕೂಡ ಚೈನಾನೇ. ಹಾಗೆ ಚೈನಾದ ಗಡಿಗೆ ಸಂಬಂಧಿಸಿದ ಹಾಗೆ ಭಾರತಕ್ಕೆ ನಾವು ಯಾವುದೇ ರೀತಿಯ ಆಯುಧಗಳನ್ನು ಕೊಡೋದಕ್ಕೆ ಕೂಡ ಸಿದ್ಧ ಇದ್ದೀವಿ ಅಂತ ಅಮೆರಿಕ ಹೇಳಿರೋದು ರಷ್ಯಾ ಯುಕ್ರೇನ್ ಸಂಘರ್ಷದ ಸಂದರ್ಭದಲ್ಲೂ ಅಮೆರಿಕ ಹೆಚ್ಚು ಗಮನವನ್ನ ಚೈನಾದ ಕಡೆಗೆ ನೆಟ್ಟಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಇಲ್ಲಿ ರಷ್ಯಾಗಿಂತಲೂ ಅಮೆರಿಕಾಗೆ ಚೈನಾ ಮುಖ್ಯ ಆಗುತ್ತೆ. ಚೈನಾ ಅಮೆರಿಕಾಗೆ ಸರಿಸಮಾನವಾಗಿ ಬೆಳೆಯುವ ಪ್ರಯತ್ನದಲ್ಲಿರೋದ್ರಿಂದ ಯಾವುದೇ ಕಾರಣಕ್ಕೂ ಅಮೆರಿಕಾಗಿಂತ ಬೇರೆ ಯಾರು ಬೆಳಿಬಾರದು ಅಂದ್ಕೊಳ್ಳೋ ಅಮೆರಿಕ ಚೈನಾನ ತನ್ನ ಮೊದಲ ಶತ್ರುವನ್ನಾಗಿ ನೋಡುತ್ತೆ. ಸೊ
ಚೈನಾನ ಎದುರಿಸೋದಕ್ಕೆ ಅಮೆರಿಕಾಗೆ ಭಾರತ ಬೇಕೇ ಬೇಕು. ಭಾರತ ಇಲ್ಲದೆ ಆ ಕೆಲಸ ಖಂಡಿತ ಆಗೋದಿಲ್ಲ. ಹೀಗಾಗಿ ಭಾರತದ ವಿರುದ್ಧ ಸದ್ಯಕ್ಕೆ ಅಮೆರಿಕ ಯಾವ ನಿರ್ಧಾರವನ್ನು ಕೈಗೊಳ್ಳೋ ಧೈರ್ಯ ಮಾಡ್ತಾ ಇಲ್ಲ. ಇದು ಗೆಳೆಯರೆ ಭಾರತದ ತೈಲ ಆಮದಿನ ಬಗ್ಗೆ ಹಾಗೂ ಮಿಸೈಲ್ ಮಿಸ್ಫೈರ್ ವಿಷಯದಲ್ಲಿ ಕೂಡ ಭಾರತದ ಬೆನ್ನಿಗೆ ಅಮೆರಿಕ ನಿಂತಿರುವ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.